ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸತ್ಯ ಮಿಥ್ಯ ದೇವ್ರಿಗೆ ಗೊತ್ತು, ನಮ್ದೇನಿದ್ರು ನ್ಯಾಯ ಸುತ್ತು. ಹತ್ತು ಹತ್ತು ಗೋಳಾಡಿದ್ರು ಗುಟ್ಟು ಬೀಳೋಲ್ಲ. ನಮ್ಗೆ ಕಷ್ಟ ಇಲ್ಲ ನಷ್ಟ, ಕಾಲು ಎಳೆಯೋದ್ ನಮ್ಗೆ ಇಷ್ಟ. ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ನಾವು ಸ್ವಲ್ಪ ಕೇರಿಕೋ ಗುರು. ನಾವು ಸ್ವಲ್ಪ ಕೇರಿಕೋ ಗುರು. ನಾವು ಸ್ವಲ್ಪ ಕೇರಿಕೋ ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಳಗಿದ್ರು ನಾಯಿ ಇತ್ತಲ್ಲ. ನಮಸ್ಕಾರ. ನಮಸ್ತೆ. ಇದು ನಿಮ್ಮ ಹೆಸರು? ಇಲ್ಲೇ ಮನೆ ಹೆಸರು ಸರ್? ಅಲ್ಲ, ಇದೇ ಗ್ರಾಮನ ನಿಮ್ದು? ಇದು ಒಂದು ಗೂಡಂಗಡಿ ಭಾಗ್ಯ ಅಂತೇಳಿ ಒಂದ್ ಬಂದಿತ್ತ. ಅದನ್ನ ನಾವು ಇದ್ ಮಾಡ್ತಾ ಇತ್ತು, ಎಲ್ಲ ಅದನ್ನು ವೆರಿಫೈ ಮಾಡ್ತಾ ಇತ್ತು. ಆ ವೆರಿಫೈ ಮಾಡೋದ್ರಾಗ ನಿಮ್ಮ ಹೆಸರು ಇತ್ತ, ಈ ಅಂಗಡಿ ಎಲ್ಲ ಬತ್ತ, ಅದ್ರಾಗ ನಿಮ್ಮ ಇತ್ತ ಇಲ್ಲಿ ಅಂದ್ರೆ ಕಾಣ್ಕಲ್ಲ. ನಿಮ್ ಗೂಡಂಗಡಿಗಳಿಗೆ ಮಾತ್ರ. ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ರಿ ಹೇಳಿ? ಇಲ್ಲ 25 ವರ್ಷ. ನಿಮ್ಮ ಹೆಸರು? ಇಲ್ಲೇ ಮನೆಯಾ? ನಿಮ್ಮ ಹೆಸರು? ಅದು ಇದರಿಂದ DC ಆಫೀಸಿಂದ ಒಂದು ಆರ್ಡರ್. ಅದು ಈ ಗೂಡಂಗಡಿಗಳಿಗೆಲ್ಲ ಪುನರುತ್ಥಾನ ಇದು ಅನ್ಕೊಂಡ ಒಂದ್ ಸ್ಕೀಮ್ ಪಂಚಾಯತ್ ಅಲ್ಲಿ ಹೇಳ್ತಾರೆ. ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕತ್ತೆ, ಪಂಚಾಯತಿ ಅವ್ರು ಸಿಕ್ಕತ್ತೆ. ಅದ್ರ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ಫಿಲ್ಅಪ್ ಮಾಡಿ ಕೊಟ್ಟದಿದ್ರೆ ನಿಮ್ಗೆ ಈ ಗೂಡಂಗಡಿಗಳಿಗೆಲ್ಲ 10,000 ರೂಪಾಯಿ ಸಹಾಯಧನ ಅನ್ಕೊಂಡು ಕೊಟ್ಟರು. ಸಹಾಯಧನ. ನಿಮ್ ನಂಬರ್ ಹೇಳಿ. 96 63. ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಹೇಳಿ. ಆಧಾರ್ ಕಾರ್ಡ್ ಇತ್ತ, ಆಧಾರ್ ಕಾರ್ಡ್ ನಂಬರ್ ಇತ್ತ ನಿಮ್ಮ ಹತ್ರ? ಹೇಳಿ. ಅವ್ರಿಗೆ ಕೊಟ್ಕೊಂಡು ಆಧಾರ್ ಕಾರ್ಡ್ ಫೋಟೋ ಮೊಬೈಲ್ ಅಂತ ತಗೊಂಡು. ಇಲ್ಲ ಬೇರೆ ಸಮಸ್ಯೆ ಇಲ್ಲ. ನೀವು ನಿಮ್ಮ ಜವಾಬ್ದಾರಿ ಅದು. ತಂದೆ ಹೆಸರು ನಾರಾಯಣ ಮರ್ಕಲ್ಲ? ಎಂತ ಮಾಡಿದ್ರು ಕರೆಕ್ಟ್. ಇದ ಎಂತ ಅಂತ ಹೇಳ್ರೆ, ನೀವು 8 ವರ್ಷಕ್ಕಿಂತ ಜಾಸ್ತಿ ಮುಂಚೆ ನೀವು ಈ ಕೆಲಸ ಮಾಡ್ಕೊಂಡು ಇಲ್ಲಿ ಅಂಗಡಿ ಮಾಡ್ಕೊಂಡಿದ್ದಿದ್ರೆ, 8 ವರ್ಷಕ್ಕಿಂತ ಜಾಸ್ತಿ ಇಲ್ಲ ಮೊದ್ಲೇ ಮಾಡ್ಕೊಂಡಿದ್ದಿದ್ರೆ ಆಧಾರ್ ಕಾರ್ಡ್ ನಿಮ್ಗೆ ಪ್ರೂಫ್ ದೃಢೀಕರಣ ಇರುತ್ತೆ. ಆಯ್ತಾ? ಅಥವಾ ನಿಮ್ ಪಂಚಾಯತ್ ಅಲ್ಲ, ನೀವು ಗೂಡಂಗಡಿ ಅಂತ ಅದೇ ನೀವು ಅಂಗಡಿ ರೂಮಿಗೆ ಹೋದಿದ್ರಿಲ್ಲ, ಯಾಕಂದ್ರೆ ನಿಮ್ಗೆ ಲೈಸೆನ್ಸ್ಡ್. ಅದೇ ಅಡ್ಡಿಲ್ಲ, ತೊಂದ್ರೆ ಇಲ್ಲ. ಬಟ್ ಅಂದ್ರೆ ಇಂತಿಷ್ಟು ವರ್ಷ ಇಲ್ಲಿ ಮಾಡ್ಕೊಂಡಿದ್ರಿ ಅನ್ಕೊಂಡು. ಮೇಲೆ ಆಯ್ತು. ಬಟ್ ಅದರಿಂದ ಎಂತಂದ್ರೆ ಈ ಮಿಡಲ್ ಕ್ಲಾಸ್ ಜನ, ಅಂದ್ರೆ ಈ ಗೂಡಂಗಡಿ ಅಥವಾ ಹಳ್ಳಿ ರಸ್ತೆ ಬದಿ ವ್ಯಾಪಾರಸ್ಥರು, ಇವರಿಗೆಲ್ಲ ಒಂದು ಸೌಕರ್ಯ ಸಿಕ್ಕೊಂಡ್ ಇದು ಆಫರ್ ಈ ಸರಿ ಗೌರ್ಮೆಂಟ್ ಇಂದ ಬಂದ. ಒಂದು ಫಾರಂ ಕೊಡ್ತಾರ. 400 ಬೇರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ರೋಡ್ ಇಲ್ಲ, ಅದ್ರ ಬಗ್ಗೆ ಕೇಂದ್ರ ರೋಡ್ ಇಲ್ಲ. 499 ರೂಪಾಯಿ ಕಟ್ಕೊಳ್ಳಿ. ಅಲ್ಲ, ಇದೀಗ ನಾಳೆಗೆ ನಿಮ್ಮ ಫೈಲ್ ತಗೋಬತ್ರ ಅಷ್ಟೊಳಗೆ ನಾವು ಅಲ್ಲಿ ಬಂದು ನಿಮ್ಗೊಂದು ಆಧಾರ್ ಕಾರ್ಡ್ ಯಾವ ನಂಬರ್ ನಿಮ್ಗೆ ಲಿಂಕ್ ಆಯ್ತಾ, ಆ ನಂಬರ್ಗೆ ಒಂದು OTP ಬರ್ತದೆ ನಿಮ್ಗೆ. ಆಯ್ತಾ? ಆ OTP ಬರ್ಕ ನೀವು ಅದ್ರದ್ದು ಒಂದು ಇದು ಕಟ್ಕ. ಹೌದೀಗ ಕೇಳಿ. ಅದು ರಿಸಿಪ್ಟ್ ಎಲ್ಲ ನಾಳೆ ಬರ್ತದೆ.
ಅಂತಾರೆ ಇವನನ್ನ ಗೋವಿಂದ, ಇವನ್ ನಂಬಿದ್ರೆ ಮಾತ್ರ ಗೋವಿಂದ. ಹಲೋ, ನಾವು ಹಂಗರ್ಕಟ್ಟೆ ಲೊಕೇಶನ್ ಅಲ್ಲಿ ಇತ್ತ ಇಲ್ಲ, ಇದು ಪೋರ್ಟಿಗೆ ಬರುತ್ತೆ. ಇದು ಎಂತ ಹೇಳಿದ್ರೆ ಇದು ಪಂಚಾಯತ್ ವ್ಯಾಪ್ತಿ ಅಲ್ಲ ಇದು. ಹೌದಾ? ಅವ್ರು ಸೀನಾ ಮರ್ಕಲಾಂಬರ್. ಶೀನಾ ಮರ್ಕಾಲಾಂಬರ್ ಅದು. ಆಧಾರ್ ನಂಬರ್ ಹೇಳ್ತಿದ್ದಾನೆ, ಒಂದು ನಿಮಿಷ. ಅಲ್ಲ ಅದಲ್ಲ ಅವ್ರಿಗೆ ಕೊಟ್ಟಿ ವಾಪಸ್. ಅವ್ರ ಫೋನ್ ನಂಬರ್ ಅದಕ್ಕೆ ಲಿಂಕ್ ಆಯ್ತಲ್ಲ ಕಾಣಿ. 8935 ನಂಬರ್ ಇಲ್ಲ. 8935 02 43 89 77. ಶೀನ ಮರಕಾಲ, ತಂದೆ ನಾರಾಯಣ ಮರಕಾಲ. ಅತ್ತಾ ಅವ್ರದ ತುಂಬಾ 25 ವರ್ಷಕ್ಕಿಂತ ಜಾಸ್ತಿ ಇದ್ರು, ಇಲ್ಲ ಇದ್ರು ಅವರು. ಅದು ಅವ್ರು ಎಂತ ಹೇಳ್ತಾರಂದ್ರೆ, ನಾಳೆ ರಿಸಿಪ್ಟ್ ಕೊಟ್ಟು ನಾ ಹೇಳ್ದಿ OTP ಬರ್ಕರ್ ನಾವೀಗ ರಿಸಿಪ್ಟ್ ಮಾಡ್ತಾರೆ ಕಟ್ ಕಾರಣ ಅವ್ರು ನಾಳಿಗೆ ನಾಳೆ ಈಗ ಸಡನ್ಲಿ ಬಂದ್ಕ ಬೆಳಗ್ಗೆ ಮುಂಚೆ ಬಂದ್ಕೊಂಡು ನೀವು ಕೇಳತ್ತೀರಿ ಎಲ್ಲಿಂದ ಕೊಡುದು ಅಂತ. ಕೋರ್ಸ್ ಅಂತ ಮಾಡಿಲ್ಲ ಇವ್ರೆ, ಕೋರ್ಸ್ ಅಂತ ಮಾಡಿಲ್ಲ. ನಾ ಈಗ ಇಲ್ಲ, ನಾಳೆ ಕೊಡುದಿಲ್ಲ ಅಂತ. ಕೊಡುದಿಲ್ಲ ಅಂತ ಹೇಳುದಿಲ್ಲ ಅವ್ರ, ಈಗ ಅವ್ರ ಈಗ ಇಲ್ಲ ಅಂತ. ನಮ್ಗಂದ್ರೆ ಟೋಟಲ್ 18 ಅಂಗಡಿ ಆಯ್ತಾ ಇವತ್ತು, ಇಲ್ಲ ಅಲ್ಲ? ನೀವು ದುಡ್ಡು ತಕ ಬರ್ತೀವಿ, ಮೊನಿಟೈಸ್ ಮಾಡ್ಕೋದಾ. ಬಟ್ ಈಗ ಸ್ವಲ್ಪ ಕಾಮನ ನಲ್ದೆ ಇದೆ ಅಂದ್ರೆ ಅಲ್ಲ, ನಮ್ಗ ಕೌಂಟಿಂಗ್ ಇತ್ತು ಇಂತಿಷ್ಟು. ನಾಳೆಗೆ ಗ್ಯಾರಂಟಿ ಇತ್ತು ಪಕ್ಕ, ನಾಳೆ ಗ್ಯಾರಂಟಿ ಕೊಡು. 18 ಇವತ್ತು ಆದಂಗಿದ್ರೆ ನಾಳೆ ಕ್ಲೋಸ್ ಮಾಡ್ತೆ ಫೈಲ್ ಅನ್ನ. ಹಾ, ಅದಕ್ಕೋಸ್ಕರ ಅದು ಕೆಮ್ಮಣ್ಣಿದೆಲ್ಲ ಆಯ್ತಾ? ಕೆಮ್ಮಣ್ಣಿದ ಆಯ್ತಾ? ನೀವು ಇಲ್ಲಿ ಕೊಟ್ಟರಲ್ಲ ಸಾಲಿಗ್ರಾಮ, ಹಾ, ಸಾಲಿಗ್ರಾಮ ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಎತ್ತುದಿಲ್ಲಪ್ಪ ಫೋನ್. ಹಾ, ಅವರಿಗೆ ಒಂದು ನಿಮ್ಮದು ನಂಬರ್ ಇದ್ದವರಿಗೆ ಒಂದು ಫೋನ್ ಮಾಡಿ, ಅವ್ರಿಗೆ OTP ಬಂದಿತ್ತು, ಹಾ, ಅದೊಂದು ಇದು ಮಾಡಕ್ಕೆ ಹೇಳಿ. ಹಾ, ಸರಿ 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 ಅಡ್ಡಿ. ಅವ್ರ ದುಡ್ಡು ಸಾಯಂಕಾಲ ಮುಡ್ಸಿಯಕ್ಕ? ಅಲ್ಲ, ಅವ್ರ ಸಾಯಂಕಾಲ ಅವ್ರದ್ದು ಮುಟ್ಟಿದೆ, ಅವ್ರದ್ದೆಲ್ಲ ಬಂತು, ಅವ್ರದ್ದೆಲ್ಲ ಕ್ಲೋಸ್ ಮಾಡ್ತೀವಿ ಇವತ್ತೆ. ಹ್ಮ್, ಮತ್ತೆ ನಾಳಿಂದ ತಗೊಂಡ್ಬೇಡ, ಮತ್ತೆ ಇನ್ನೊಂದ್ಸಲ ಹಾ, ಅಡ್ಡಿಲ್ಲ ಅಡ್ಡಿಲ್ಲ. ನೆಕ್ಸ್ಟ್ ಮಂತ್ ಇಂದ ಮತ್ತೆಲ್ಲ ಇದ್ದದಿದ್ರೆ ಅದೇ ಸ್ಕೀಮ್ ಬಸ್. ಹಾ, ಅಡ್ಡಿಲ್ಲ ಅಡ್ಡಿಲ್ಲ, ಸರಿ ಸರಿ. ಅವ್ರೆಂತ ಅಂತಂದ್ರೆ ಒಂದ್ ವೇಳೆ 5 ಇದ್ರೆ ಬೇಡ, ತೊಂದ್ರೆ ಇಲ್ಲ. ಹಾಗೆಂತ ಇಲ್ಲ, ನಾನು ಕೊಡುದಿಲ್ಲ ಅಂತ ಹೇಳಿಲ್ಲ. ಮುಂಚೆ ಸಲ ನೀವು ಬಂದಿದ್ರೆ ನಾವು ಆದ್ರೆ ಈಗ ಸಡನ್ ಅಂತ ಇರ್ಲಿಲ್ಲ. ನಾಳೆ ಅದೇ ಪಕ್ಕ ನೀವು ಎಷ್ಟೊತ್ತಿಗೆ ಬೇಕಾದ್ರೆ ಬನ್ನಿ. ಅವ್ರು ಹೇಳ್ರೆ ದುಡ್ಡು ಬೇಕಾದ್ರೆ ಕೊಡ್ಲಿ ಅಂದ್ರಲ್ಲ, ಹಾಗೆಂತ ಇಲ್ಲ, ಅವ್ರ ಇಷ್ಟ. ಇಲ್ಲ ಇಲ್ಲ, ಚೇಚೆ ರಾಂಗ್ ಕ್ವಶನ್ ಮಾಡುಕ ಅಂದ್ರೆ ನಾವು ಅಫಿಷಿಯಲಿ ಸಡನ್ ಆಗಿ ಬಂದ್ರೆ ಹೌದೌದು, ಯಾರು ದುಡ್ಡು ಇರಲ್ಲ ಕೈ. ನಾಳೆ ಬಂದು ನೀವು ಎಷ್ಟು ಯಾಕಂದ್ರೆ ನಮಗ್ ಗೊತ್ತಿತ್ತು ಅದೆಲ್ಲ ಒಂದು ಸ್ಕೀಮ್ಗಳು ಬೇಕು ನಮ್ಗೆ. ಹೌದೌದು, ಮುಂಚೆ ಒಂದು ಮಾಡಿದ್ರೆ ಯಾವ್ದು ಗೊತ್ತಾ, ಈ ಬೆಂಕಿ ಬಿದ್ರೆ ಅದ್ರನ್ನೆಲ್ಲ ಒಂದು ಮಾಡ್ಕೊಂಡು ಹೋಗಿದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಯಾರು ತಗೊಂಡಿ ಇವ್ರ ಹತ್ರ ಹೌದು. 200 ರೂಪೀಸ್ ನಂಬರ್ ಇತ್ತ ತಗೊಂಡಿದ್ಯಾ? ನಂಬರ್ ಬರ್ಕೊಂಡಿದ್ಯಾ? ರಿಜಿಸ್ಟರ್ ಮಾಡ್ಕೊಂಡು ಮತ್ತೆ ನಾನು ಮಣ್ಣಿನ ಕೈಯಾಗ ದುಡ್ಡು ಬರ್ಲ ಏನು? ಅಲ್ಲ, ಗುರುವಣ್ಣ ನಾನು ಹಾಕಿನ, ನಾನು ಅವ್ರಿಗೆ ಇವತ್ತು ಲೆಕ್ಕ ಕೊಡ್ತೀವಿ ಮತ್ತೆ ಆಗ್ಲಿ ಹಾಕಿ. ಅವ್ರ ಗುರುವಣ್ಣ ಅವ್ರಂದ್ರು ಮನೆ ಹಾಕಲ್ಲ. ಈಗ ಫೀಸ್ ಅಂದಳಿ ಸ್ವಲ್ಪ 99 99 ರೂಪಾಯಿ ಯಾರು ಕೊಡಿ. ಫೋನ್ ಪೇ ನಂಬರ್ ಹೇಳಿ. ಫೋನ್ ಪೇ ಇಲ್ಲ. ಅಂತ ಗೊತ್ತಾ, ಯಾರು 1 ರೂಪಾಯಿ ಇವತ್ತಿಲ್ಲಿ. ಹಾ, ಎಲ್ಲ ಕ್ಯಾಶ್ ಅಕೌಂಟ್ ಇವತ್ತು. ಹೇಳ್ತಾರೆ ನಂಬರ್ ನಂಬರ್ ಹೇಳಬೇಡ ಅವರಿಗೆ. ಸಾಯಂಕಾಲ ಒಳಗೆ ಕಳ್ಸೋಕಾಗ್ತಲ್ಲ? ಸಾಯಂಕಾಲದೊಳಗೆ ನಾನು ನಂಬರ್ ಕೊಟ್ಟು ಹೋಗ್ತೀನಿ ನಿಮ್ಗೆ. ನಿಮ್ ಕೊಟ್ಟಿಗೆ ಹೋತ್ ನಾವು ಅವ್ರು ಬಂದ್ರ ಮೇಲೆ ನಮ್ಮಿಬ್ರದ್ದು ನಂಬರ್ ಕೊಟ್ಟು ಇರ್ತಿ. ಸಾಯಂಕಾಲ ಮಧ್ಯಾಹ್ನದೊಳಗೆ ಕಳಿಸಿ ನಮ್ಗೆ. ಈಗಲೇ ಕಳಿಸ್ತೇನೆ. ರೆಡಿ ಇದ್ರ ಅವ್ರ? ಅಲ್ಲ, ಕೊಟ್ಟೆ ಮಗ ನಾನು. ಈಚೆ ಬನ್ನಿ, ಈಚೆ ನೀವು ಹೆಲ್ಪ್ ಬನ್ನಿ. ಅಂಗಡಿ ಜೊತೆ ಫೋಟೋ ತಗೊಂಡ್ ಲೈನಾಗ ಇದ್ರಿ ಅಲ್ಲ?
ಹಲೋ ಲೈನ್ ಆಗಿದ್ರೆ ಬಿಸಿ ಇದ್ರ್ಯಾ? ಅಂತಾನೆ ಇವನನ್ನ ಗೋವಿಂದ ಹಾ ಇಲ್ಲ ಇವ್ನು ನಿಮ್ಮ ನಂಬಿದ್ರೆ ಮಾತ್ರ. ಅಪ್ಪಯ್ಯ ಅಲ್ಲ, ನಿಮ್ಮ ಅಪ್ಪಯ್ಯನ ಅಂಗಡಿಗೆ ಬಂದಿತ್ತು ನಾವು ಗೌರ್ಮೆಂಟ್ ಇಂದ ಒಂದು ಸ್ಟೇಟ್ ಗೌರ್ಮೆಂಟ್ ಇಂದ ಒಂದು ಆಫರ್ ಬಂದಿತ್ತೆ ಅಂತ ಹೇಳಿದ್ರೆ ಇದೀಗ ಗೂಡಂಗಡಿ ಭಾಗ್ಯ ಅನ್ಕಂಡು ಆಯ್ತಾ. ಲಾಸ್ಟ್ ಟೈಮ್ ಒಂದ್ಸಲಿ ಬಂದಿತ್ತು ಅವ್ರು ಮಾಡಿರಂತ. ಅದೀಗ ಎಂತ ಇದೆ 18 ಅಂಗಡಿಗಳು ಇವತ್ತು ಕ್ಲೋಸ್ ಆಯ್ತು. ನಮ್ಗೆ 18 ಅಂಗಡಿ ಫೈಲ್ ಆಯ್ತು. ನಮ್ ಸಾಲಿಗ್ರಾಮ ಅಲ್ಲಿ ಇದೆಲ್ಲ ಆಯ್ತಾ. ಹಾ ಅದೇ 499 ರೂಪಾಯಿ ಕಳ್ಸ್ಕಿದಿತ್ತ ಅವ್ರ ಕೇಳಿ. ಈಗ ಬಿಸ್ನೆಸ್ ಇಲ್ಲ ಅಂಬ್ರ ಅವ್ರದ್ದು. ಇವತ್ತು ನಾಳೆ ಕೊಡ್ತಾರಂಬ್ರ ಅವ್ರ. ನಿಮ್ ಕೇಳಿ ಇದ್ರ ಕಳ್ಸಿ, ಅವ್ರು ನಾಳೆ ಕೊಡ್ 100 ರೂಪಾಯಿ ಕಳ್ಸಿ ಅಂತಿದ್ರಲ್ಲ ಅವ್ರ. ಫೀಸ್ ಅಷ್ಟಲ್ಲ ಈಗ 100 ರೂಪಾಯಿ. ಒಂದ್ ಕೆಲಸ ಮಾಡಿ, ಹಂಗೆ ಲೈನ್ ಹಂಗಿರಿ. ನಂಬರ್ ಹೇಳ್ತೀವಿ, ಒಂದ್ ನಿಮಿಷ. ಆ ಸರ್ ನಂಬರ್ ಹುಡುಕಿ ಒಂಚೂರು. ಅದು ಹುಡ್ತಿದೆ ಸಿಕ್ಲ ಮಾತ್ರ. ಯಾಕಂತ ಹೇಳಿದ್ರೆ ನಂಗೆ ಈ ಐಟಮ್ ಎಲ್ಲ ಬಂತು, ದುಡ್ಡು ಖಾಲಿ ಮಾಡಿ. ಅಲ್ದೇ ಇದ್ರೆ ಕೊಡ್ತಿದ್ರಿ, ಈಗಲೇ ಕೊಡ್ತಿದ್ರಿ. ರೆಡಿ ಇದ್ದೀರಿ? ಯಾರು ಬನ್ನಿ. ಹಾ ನಂಬರ್ ಸಿಕ್ಕಬೇಕು, ವಾಪಸ್ ಮಾಡ್ತಕ್ಕಂತ. ಸರಿ ಹಾ ಇಲ್ವಾ? ಇಲ್ಲ ಬನ್ನಿ. ನೀವಂದ್ರೆ ಈಗ ಈ ಆಫರ್ ಸಿಕ್ಕತ್ ಅನ್ನುವಂತ ಉದ್ದೇಶದಿಂದ ನಾವೊಂದು ಇದ್ ಮಾಡೋದು ಅಂದ್ರೆ ನಿಮ್ಗೆ ಭರವಸೆಗಳಿದೆ. ಅದು ಕಾರಲ್ಲಿ ಕ್ಯಾಮರಾ ಇದೆ. ನಾವು ನ್ಯೂಸ್ ನೆಕ್ಸ್ಟ್ ಚಾನಲ್ ಇಂದ ಬಂದದ್ದು. ಇದನ್ನ ಫ್ರಾಂಕ್ ಗುರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕರ್ಗಿಲ್ಲ ಮನೇಲಿ ಬಂದು ನೋಡಿ. ನಾವು ಸಡನ್ಲಿ ಬಂತು ನಿಮ್ಮ ಹತ್ರ. ನೀವು ಬಂದು ಆಫರ್ ಹೇಳತ್ ಈ ತರ ಅಂತ. ಯಾವ ಲೆಕ್ಕದಲ್ಲಿ ನಂಬ್ರಿ? ಫಸ್ಟ್ ನೀವು ನಂಬ್ಲಿಲ್ಲ, ಯಾವ ಲೆಕ್ಕದಲ್ಲಿ ನಂಬ್ರಿ ನೀವು? ನಂಬಿಕೆ ಅಷ್ಟೇ, ನಂಬಿಕೆ ಅಷ್ಟೇ. ಅಲ್ಲ, ನನ್ನನ್ನು ಎಲ್ಲೂ ಕಾಣ್ಲಿಲ್ಲ ನೀವು. ನಾನು ಯಾರಂತ ಗೊತ್ತಿಲ್ಲ ನಿಮ್ಗೆ, ಇವರು ಯಾರಂತ ಗೊತ್ತಿಲ್ಲ. ನಾವ್ ಏನು ರಿಸಿಟ್ ಕೊಡ್ತಾ ಇಲ್ಲ. ಸಡನ್ಲಿ ಈಗ 499 ರೂಪಾಯಿ ಮಧ್ಯಾಹ್ನ ಮೇಲೆ ಕೊಡು. ನೋಡಿ ನಿಮ್ ಮಾತು ನಮ್ಗೆ ಇಷ್ಟ ಆಯ್ತು ಅದಕ್ಕೆ ಹೇಳ್ದೆ ನಾನು ಅಷ್ಟೇ, ಗ್ಯಾರಂಟಿ ಇಲ್ಲ. ಅದಕ್ಕೆ ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ನಾವು ಯಾವತ್ ಮೋಸ ಹೋಗ್ತೀವಿ ಅವತ್ ಖಂಡಿತ ನಮ್ಮ ತಲೆ ಮೇಲೆ ಟೋಪಿ ಹಾಕಿ ಹೋಗ್ತಾರೆ. ನಮ್ಮ ಸಮಾಜದಲ್ಲಿ ಹಾಗೆ ನಾವು ಎಷ್ಟು ವೀಕ್ನೆಸ್ ಅನ್ನೇ ನಮ್ಮ ಬಂಡವಾಳ ಇಟ್ಕೊಂಡು ನಮ್ಗೆ ಮೋಸ ಮಾಡ್ತಾರೆ. ತುಂಬಾ ಥ್ಯಾಂಕ್ ಯು ಸೋ ಮಚ್, ಸಪೋರ್ಟ್ ಮಾಡಿದ್ರಿ. ಯಾವುದೇ ಕಾರಣಕ್ಕೂ ಅವ್ರು ಕಾಸು ಕಳ್ಸೋದು ಬೇಡ. ಯಾವುದೇ ರೀತಿಯ ಗೌರ್ಮೆಂಟ್ ಇಂದ ಈ ತರ ಗೂಡಂಗಡಿ ಭಾಗ್ಯ ಅನ್ನುವಂತ ಆಫರ್ ಎಲ್ಲೂ ಇಲ್ಲ ಆಯ್ತಾ. ಒಂದು ವೇಳೆ ನಿಮ್ಗೆ ಈ ತರದ ಯಾರಾದ್ರೂ ಮಾಹಿತಿ ಇಟ್ಕೊಂಡು ಬಂದ್ರೆ, ಗೂಡಂಗಡಿ ಭಾಗ್ಯ ಇದೆ, ಆ ಭಾಗ್ಯ ಇದೆ, ಈ ಭಾಗ್ಯ ಇದೆ, ನಮ್ಮ ಪಂಚಾಯತ್ ಇಂದ ಬಂದಿದೆ, ಅಲ್ಲಿ ಬಂದಿದೆ ಅಂದ್ರೆ ನಿಮ್ಮ ಹತ್ತಿರದ ಪಂಚಾಯತ್ ಅಥವಾ ಸರ್ಕಾರಿ ಕಚೇರಿ ಸಂಪರ್ಕ ಮಾಡಿ. ಯಾಕಂದ್ರೆ ಮೋಸ ಯಾವತ್ತು ಮೋಸ ಹೋಗ್ಬೇಡಿ. ನೀವು ಏನೋ ಸಿಗುತ್ತೆ ಅಂತ ಅನ್ಕೊಂಡು ನಿರೀಕ್ಷೆ ಇರ್ಬೇಡಿ. ನೋಡಿ ಡಿವೈಡ್ಸ್ ಕಡೆಯಿಂದ ನಮ್ಮ ಕಡೆಯಿಂದ ಎಲ್ಲರ ಶುಭ ಹಾರೈಕೆ ನಮ್ಮ ಚಾನಲ್ ಮೇಲೆ ಇರ್ಲಿ. ನ್ಯೂಸ್ ನೆಕ್ಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಒಂದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ. ಈ ಎಪಿಸೋಡ್ ಕೂಡ ಬರುತ್ತೆ, ನಮಗೆ ಸಪೋರ್ಟ್ ಮಾಡಿ. ಡಿವೈಡ್ಸ್ ಸಂಸ್ಥೆ ಅನ್ನುವಂಥದ್ದು www.divides.com ಅನ್ನು ಸಂಪರ್ಕ ಮಾಡಿ. ಇದರ ವಿಷಯಗಳು ತಿಳಿತದೆ. ಒಂದೇ ಸೂರಿನಲ್ಲಿ ನಿಮ್ಗೆ ಬೇಕಾಗುವಂತ ಎಲ್ಲಾ ಸೌಕರ್ಯಗಳನ್ನ ಆಯೋಜನೆ ಮಾಡಿಕೊಡುವಂತ ಏಕೈಕ ಹೆಮ್ಮೆಯ ಸಂಸ್ಥೆ ಡಿವೈಡ್ಸ್. ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ನಮ್ಮ ಕಿರಿಕು ಗುರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನುವಂತ ಕಾರ್ಯಕ್ರಮದ ಮೇಲೆ ಇರಲಿ ಅಂತ ಹೇಳ್ತಾ, ನಮ್ಮ ಚಾನಲ್ ಇವರಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಸತ್ಯ ಮಿಥ್ಯ ದೇವ್ರಿಗೆ ಗೊತ್ತು, ನಮ್ದೇನಿದ್ರು ನ್ಯಾಯ ಸುತ್ತು. ಹತ್ತು ಗೋಳಾಡಿದ್ರು ಗುಟ್ಟು ಬೀಳೋಲ್ಲ. ನಮ್ಗೆ ಕಷ್ಟ ಇಲ್ಲ ನಷ್ಟ, ಕಾಲು ಎಳಿಯೋದ್ ನಮ್ಗೆ ಇಷ್ಟ. ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ನಾವು ಸ್ವಲ್ಪ ಕಿರಿಕು ಗುರು. ನಾವು ಸ್ವಲ್ಪ ಕಿರಿಕು ಗುರು. ನಾವು ಸ್ವಲ್ಪ ಕಿರಿಕು ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕಿರಿಕು ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.